ಸೂಚನೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಹೇಳ್ಬೇಕಂದ್ರೆ. ನಾನು ಬರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಶಿವಗಂಗೆ ಬೆಟ್ಟ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸೊ ಇವತ್ತು ಬೆಟ್ಟನೇ ಕಾಣಿಸ್ತಾರೆ, ನೋಡ್ಬೋದು ಎಷ್ಟು ಮಳೆ ಐತೆ ಅಂತ ಹೇಳ್ಬಿಟ್ಟು. ಮೋಡ ಆಗಿದೆ, ಸಾರಿ ಮಳೆ ಇನ್ನೂ ಬಂದಿಲ್ಲ. ಮಳೆ ಬರೋಷ್ಟರಲ್ಲಿ ಮನೆಗೆ ಹೋಗಬೇಕು. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ನಾನು ಆಶಾ ಆಯಿತಾ. ಮನೆಗೆ ಬರೋಷ್ಟರಲ್ಲಿ ಚಿನ್ಮಯ್ ಕರಾಟೆ ಕ್ಲಾಸಿಂದ ಬರ್ತಾ ಇದ್ದ. ಸೊ ನಾನು ಒಂದು ಟೀ ಕುಡಿತಾ ಇದ್ದೆ ಆಯಿತಾ. ಅವ್ನ ಖುಷಿ ಯಾವ ಮಟ್ಟಕ್ಕೆ ಐತೆ ಅಂದರೆ ಸ್ಕೂಲ್ಗೂ ಈ ರೇಂಜಿಗೆ ಹೋಗಲ್ಲ ಆ ಥರ ಇದೆ ಅವನದು. ಸೊ ಖುಷಿ ಅನ್ನೋದು ಯಾಕಂದರೆ ಅವ್ನು ಇಷ್ಟಪಟ್ಟು ಸೇರ್ಕೊಂಡಿದ್ದಾನಲ್ವ. ಸೊ ಹಂಗಾಗಿ ಎಕ್ಸ್ಟ್ರಾನೇ ಖುಷಿಯಾಗಿ ಹೋಗ್ಬಿಟ್ಟು ಬರ್ತಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಎಲ್ರಿಗೂ ಲೀವ್ ಇತ್ತು. ಸೊ ರೇಖವ್ರೇನೋ ಮನೆ ಹತ್ರ ಕ್ಲೀನಿಂಗ್ ಇಟ್ಕೊಂಡಿದ್ರು. ಸೊ ಟಿಫನ್ ಮಾಡ್ಕೊತಾ ಇದ್ಲು. ಅಪ್ಪನ ಇವತ್ತು ಹೊಲ ಚೆಲ್ತೀನಿ ಅಂತ ಹೇಳ್ತು. ಸೊ ಅದಕ್ಕೂ ಟಿಫನ್ನು ಮತ್ತು ಅಡುಗೆ ಎರಡೂ ಮಾಡಬೇಕಾಯಿತು. ಇಲ್ಲ ಅದೇ ಕೆಲಸ ಮಾಡ್ತಾ ಇರೋದು. ಚಿತ್ರಾನ್ನ ಮಾಡಿಬಿಡೋಣ ಅಂಥೇಳಿ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತಲ್ಲ, ಮುದ್ದೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಕರೆಂಟ್ ಬೇರೆ ಇರುತ್ತೋ ಇರಲ್ವೋ, ಬೇಗ ಅಡುಗೆ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. 3 ಜನನೂ ಅಡುಗೆ ಮಾಡ್ತಾಯಿದ್ದೀವಿ, ನಾನು ಅಮ್ಮ ಮತ್ತು ರೇಖಾ 3 ಜನ ಮಾಡ್ಕೊತಾ ಇದ್ದೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಮಾಡ್ಕೊಂಬಿಡೋಣ ಅಂಥೇಳಿ ಒಂದೊಂದೇ ಕೆಲಸಗಳನ್ನು ಮಾಡ್ಕೊತಾ ಇದ್ದೀವಿ. ಏನಂದರೆ ಆಳೆಲ್ಲ ಬಂದಾಗ ಯಾರಾದರೂ ಒಬ್ಬರು ಸಪೋರ್ಟಿಗೆ ಬೇಕು ಅನಿಸುತ್ತೆ. ಒಬ್ಬರೇ ಅಂತೂ ಮಾಡ್ತೀವಿ ಅಂದರೆ ಅದು ತುಂಬಾ ಕಷ್ಟ ಹೇಳಬೇಕಂದ್ರೆ. ಯಾರಾದರೂ ಇದ್ದರೆ ಬೇಗ ಕೆಲಸ ಆಗುತ್ತೆ. ಇದು ಬಂದು ಸಾಂಬಾರು ಮಾಡ್ತಾ ಇರೋದು. ನಾನು ದೊಡ್ಡ ತಪ್ಪಲೆಲ್ಲ ಹಿಂದೆ ಇಟ್ಬಿಟ್ಟಿದ್ದೆ ಆಯಿತಾ. ಯಾವುದೂ ಅರ್ಜೆಂಟಿಗೆ ಸಿಗಲಿಲ್ಲ. ಇದೊಂದು ಇಡ್ಲಿ ಪಾತ್ರೆ ಸಿಕ್ತು, ಇದಕ್ಕೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ಮಾಡ್ತೀನಲ್ವ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳೋಣ ಅಂಥೇಳಿ ಸಾಂಬಾರನ್ನ ಬೇಗ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ. ಮಸಾಲೆದು ಹಸಿ ವಾಸನೆ ತೆಗಿತಾ ಇದ್ದೀನಿ ಫಸ್ಟು. ಅದೋದ್ಮೇಲೆ ಬೇಕಾದರೆ ಮಾಡ್ಕೊಳೋಣ ಅಂಥೇಳಿ ಚಿತ್ರಾನ್ನ ಮಾಡ್ತೀನಿ ಅಂತ ಅನ್ನೆಲ್ಲ. ಚಿನ್ಮಯನೂ ಬಂದು ಏನೇನೋ ಕೆಲಸ ಮಾಡಿಕೊಡ್ತಾ ಇದ್ದ, ಮನೆ ತವಿದ್ದಲ್ಲ. ಸೊ ಮಾಡಿ ಕೊಡ್ತಾ ಇದ್ದ. ನಾನು ಇಲ್ಲೊಂದು ಕಡೆ ಗೆಣಸು ಬೇಯಾಕಿದ್ದೆ, ಗೆಣಸು ಮತ್ತು ಚಿತ್ರಾನ್ನ ಸಾಂಬಾರು 3 ಮಾಡಿಟ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಬೇಯಿಸಿಟ್ಟಿದ್ಲು ರೇಖಾ. ಸೊ ನಾನು ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ ಬೇಗ. ನಾನು ಸಾಂಬಾರೆಲ್ಲ ಮುಗಿಸ್ಕೊಂಡೆ. ರೇಖಾನು ಏನೋ ಚಟ್ನಿ ಏನೋ ಮಾಡ್ಕೊತಾ ಇದ್ಲು. ಖಾರ ಆದರೆ ಚಿತ್ರಾನ್ನ ಏನೋ ಖಾರ ಆದರೆ ಚಟ್ನಿ ಹಾಕ್ಕೊಂಡು ತಿಂತಾರೆ ಅಂದ್ಬಿಟ್ಟು ಖಾರ ಕಮ್ಮಿ ಹಾಕ್ಬಿಟ್ಟು ಅವಳಿಗೆ ಚಟ್ನಿ ಮಾಡ್ಕೊತಾ ಇದ್ಲು. ಸರಿ ಆಯಿತು ಅಂತ ಹೇಳಿ ನಾನು ಇನ್ನೊಂದು ಕಡೆ ಗೊಜ್ಜು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ. ಅಂದರೆ ಇವ್ರು ಇದೇ ಕೆಲಸ ಮಾಡಬೇಕು ಆ ಒಂದು ಮೈಂಡಿಂದ ಆಚೆ ಬಂದರೆ ಹೇಳ್ಬೇಕಂದ್ರೆ ಬೇಗನೆ ಕೆಲಸಗಳಾಗತ್ತೆ. ಸೊ ಇಲ್ಲೂ ಅದೇ ಥರನೇ ಮಾಡ್ಕೊತಾ ಇದ್ವಿ. ಅದು ಅಲ್ಲದೆ ಇವ್ನು ನಮ್ಮ ಚಿಕ್ಕವನು ಬೇರೆ ಕಿತ್ತಾಡ್ಕೊಂಬಂದಿದ್ರು. ಇಬ್ರೂ ಅವ್ರನ್ನ ಸಮಾಧಾನ ಮಾಡಿಕೊಂಡು ಬೈದು ಇಬ್ಬರೂ ಗದರಿಸ್ಬಿಟ್ಟು ನಾವಿಲ್ಲಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನೊಂದೇನೆಂದರೆ ಇವರಿಬ್ಬರು ಮನೆ ತವಿದ್ರೆ ಅವರಿಬ್ಬರೇ ಇದ್ದರೆ ಓಕೆ. ನಾವೇನಾದರೂ ಇದ್ದರೆ ಪೇರೆಂಟ್ಸ್ ಅಂತಂದರೆ ಇವಿ ಕಿತ್ತಾಡ್ತವೆ ಆಯಿತಾ. ಸೊ ಅವರಿಬ್ಬರು ಕಿತ್ತಾಟ ಬಿಡಿಸೋದೇ ಆಗುತ್ತೆ ಬೆಳಗ್ಗೆ ಹೊತ್ತು. ಏನು ಕೆಲಸಗಳೇ ಆಗಲ್ಲ ಆ ಟೈಮಲ್ಲಿ. ಇಬ್ರಿಗೂ ಬೈದ್ಬಿಟ್ಟು ನಾವಿಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ಕೊತಾ ಇದ್ದೀವಿ. ಇದು ಸಣ್ಣ ಮಕ್ಕಳಲ್ವಾ, ಇವೆಲ್ಲ ಕಾಮನ್ ಅನಿಸುತ್ತೆ. ಸೊ ನಮ್ಮ ಒಂದು ಬಾಲ್ಯನೂ ನೆನಪಾಗುತ್ತೆ ಇವ್ರು ಆಡೋದು ನೋಡಿದ್ರೆ. ನಾವು ಹಿಂಗೆ ಕಿತ್ತಾಡ್ತಿದ್ದೋ ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ಆಡಿರ್ತೀವಲ್ವ. ಸೊ ನನಗೆ ಅದು ಮೈಂಡ್ ಬಂತು ಹೇಳ್ಬೇಕಂದ್ರೆ ಎಷ್ಟು ಕಿತ್ತಾಡಿರ್ತೀವಲ್ವ ನಾವು ಅಂತೇಳಿ. ನಾವು ಕೆಲಸ ಇದ್ದಾಗಲೇ ನಾವು ಕಿತ್ತಾಡ್ತಿದ್ದು. ಇಬ್ರಿಗೂ ಒಂದು ಕಡೆಯಿಂದ ಹೊಡ್ಕೊಂಬರೋದು ನಾವಮ್ಮ, ಅದೆಲ್ಲ ನೆನಪಂತು. ಏನಂದರೆ ನಾವು ಈ ಸಣ್ಣ ವಿಚಾರಕ್ಕೆಲ್ಲ ಹೊಡೆಯಲ್ಲ, ನಮ್ಗೆ ಅಷ್ಟು ಪ್ರೆಷರ್ ಇಲ್ಲ. ನಮ್ಮ ಪೇರೆಂಟ್ಸಿಗಿರೋ ಅಷ್ಟು ಪ್ರೆಷರ್ ನಮಗಿಲ್ಲ. ಸೊ ಅದೊಂದು ನಮ್ಮ ಮಕ್ಕಳಿಗೆ ಪ್ಲಸ್ಸು ಹೇಳ್ಬೇಕಂದ್ರೆ.
ಹೊಲ ಹಸುಗಳು ತೋಟ ಇವೆಲ್ಲ ನೋಡ್ಕೊಂಡಂಗಿದ್ರೆ ನಾವು ಹಿಂಗೆ ಹೊಡಿತಿದ್ವೋ ಏನೋ ಪಡೋ ಗೊತ್ತಿಲ್ಲ. ಸೊ ಅವೆಲ್ಲ ತಾಪತ್ರೆ ಇಲ್ಲ ಅಲ್ಲ. ಸೊ ಬೆಟರು ಹೇಳ್ಬೇಕಂದ್ರೆ. ಮಾಡ್ತೀಯಾ ಅವಳು ಎಲ್ಲ ಇಲ್ಲಿ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ಲು. ನಾನು ಗೊಜ್ಜು ಮಾಡೋಕ್ಕೆ ಕೂತ್ಕೊಂಡೆ. ಅವಳು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ಲು. ಸೊ ಒಬ್ಬರು ಒಂದೊಂದು ಮಾಡ್ಕೊಳೋಣ ಅಂತೇಳಿ ಅಮ್ಮನಿಗೆ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಮ್ಮ ಅಂತ ಹೇಳಿದ್ದೆ. ಹಾಕ್ತೀನಿ ಅಂತ ಹೇಳಿತ್ತು. ಸೊ ಅಮ್ಮ ಕೆಲಸದಲ್ಲಿ ಬ್ಯುಸಿ ಇತ್ತು. ಅದೇ ಹೇಳಿದ್ನಲ್ಲ, ಮಕ್ಕಳು ಬೇರೆ ಕಿತ್ತಾಡಿದ್ರು, ಅವ್ರನ್ನ ನಿಭಾಯಿಸ್ಕೊಂಡು ಕೂತ್ಕೊಂಡಿತ್ತು ಅಮ್ಮನೂ. ಇವರಿಬ್ರು ಕಿತ್ತಾಟಕ್ಕೆ ಬಿದ್ದರೆ ಒಬ್ರು ಇರಲೇಬೇಕಲ್ವ. ಸೊ ಹಂಗಾಗಿ ಅಮ್ಮ ಅಲ್ಲಿ ಸೇರ್ಕೊಂಡ್ಬಿಡ್ತು. ನಾವು ಇಲ್ಲಿ ಅಡುಗೆ ಮನೆಯಲ್ಲಿ ಸೇರ್ಕೊಂಡ್ವಿ. ಎಷ್ಟೋ ಕೆಲಸಗಳಿರ್ತವೆ ಹೇಳ್ಬೇಕಂದ್ರೆ. ಸೊ ಅಮ್ಮ ಒಂದೊಂದೇ ಎಲ್ಲ ಒಗ್ಯೋಕ್ಕಾಗ್ತಾಯಿತ್ತು, ಯಾಕಂದರೆ ಬಿಸಿಲಿತ್ತಲ್ವ. ನಾವುನು ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕ್ಕೊಂಡಿದ್ವಿ. ಬೆಡ್ಶೀಟ್ಗಳು, ಬಟ್ಟೆ ಅಷ್ಟೇ ಅಲ್ಲ, ಬೆಡ್ಶೀಟ್ಗಳು ಒಗ್ಯಕ್ಕೆ ಹಾಕ್ಕೊಂಡ್ಬಿಟ್ಟಿದ್ವಿ. ನಾವು ಹೇಳ್ಬೇಕಂದ್ರೆ ವಾರಕ್ಕೆ, ತಿಂಗಳಿಗೆ ಒಂದೆರಡು ಸತಿ ಅಂತೂ ಬೆಡ್ಶೀಟ್ಗಳ್ನಂತೂ ತೊಳೆದು ಹಾಕ್ತೀವಿ. ಸೊ ಇವಾಗ ಸ್ವಲ್ಪ ಬಿಸಿಲಿತ್ತಲ್ವ, ಸೊ ಒಗ್ಯಕ್ಕೆ ಹಾಕ್ಬಿಡೋಣ ಅಂಥೇಳಿ ಒಗ್ಯಕ್ಕೆ ಹಾಕ್ತಾಯಿದ್ವಿ. ಅಮ್ಮ ಏನಂದರೆ ಅದೇ ಕೈಯಲ್ಲಿ ಒಗಿತೀನಿ ನಿಂತಿತ್ತು. ನಾವು ಬೈದು ಇಲ್ಲ ಮಿಷಿನ್ಗೆ ಹಾಕ್ತೀವಿ ಸುಮ್ಮನೆ ಕೊಡಿಲಿ ಅಂತೇಳಿ ಹಾಕ್ಸಿದ್ದಾಯಿತು. ಅಮ್ಮನ ಕೈಲೂ ಆಗಲ್ಲ ಅಲ್ವಾ, ಹೆಲ್ತ್ ಇಶ್ಯೂ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಡಿಪೆಂಡಿವ್ ಆಗಿಬಿಟ್ಟಿದ್ದೀವಿ ಮಿಷಿನ್ಗೆ. ಕೈಯಲ್ಲಿ ಒಗೆಯೋಷ್ಟು ಇವಾಗ ಯಾರಿಗೂ ಟೈಮು ಇರೋಲ್ಲ, ಪೇಷನ್ಸು ಇಲ್ಲ. ಬಿಕಾಸ್ ನಾವು ನಮ್ಮದೇ ಆದ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸೊ ಇದೊಂದು ನಮಗೇನೋ ಪರ್ಸ್ನಲಿ ಒಳ್ಳೆಯದೇ ಅಂತಲೇ ಅನ್ನಿಸ್ತಾ ಇತ್ತು. ಅಲ್ಲೆಲ್ಲ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕ್ಬಿಟ್ಟು ನಾನಿಲ್ಲಿ ಗೊಜ್ಜಿಗೆ ಹುಳಿ ಬಿಟ್ಟಿರಲಿಲ್ಲ. ಸೊ ನಿಂಬೆಹಣ್ಣೆಲ್ಲ ಹಿಂಡು ಮಡಗಿದ್ವಿ. ನಿಂಬೆಹಣ್ಣೆಲ್ಲ ಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗೋಣ ಅಂತೇಳಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಬಿಸಿ ಆರಲಿ ಅಂದ್ಬಿಟ್ಟು ಇಟ್ಟಿದ್ವಿ. ಸ್ವಲ್ಪ ಬಿಸಿನೂ ಆರಿತ್ತು ಆಯಿತಾ. ಇಲ್ಲೇ ಕಲಿಸ್ಕೊಂಡು ಹೋಗೋದು ಬೇಡ, ಸ್ವಲ್ಪ ಅಳಿಸ್ದಂಗೆ ಆಗುತ್ತೆ. ಅಲ್ಲೇ ಹೋಗಿ ಕಲಿಸ್ಕೊಳ್ಳೋಣ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡ್ವಿ. ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ವಿ. ಹಾಕ್ಕೊಂಡು ಗೊಜ್ಜು ಎಲ್ಲ ಅಲ್ಲಿಗೆ ತೊಗೊಂಡೋಗಿ ಅವ್ರು ಕೇಳಿದಾಗ ಕಲಸಿ ಕೊಟ್ಬಿಡೋಣ ಅನ್ನೋ ಥರ ನಾವು ಪ್ಲಾನ್ ಹಾಕ್ಕೊಂಡಿದ್ದೀವಿ. ಸೊ ಅದೇ ಥರನೇ ನಾವಿಲ್ಲಿ ಎತ್ಕೊಳ್ತಾ ಇದ್ದೀವಿ ಅನ್ನನ. ಅಮ್ಮನೂ ಇಲ್ಲಿ ರಾಗಿ ಮಕ್ಕಳಿಗೆ ಸರಿ ಥರ ಮಾಡ್ಕೊಳುತ್ತೆ ನಮ್ಮಮ್ಮ ಬೆಳಗ್ಗೆ ಹೊತ್ತು ಹಾಲ್ಗೆ ಹಾಕಿ ಕೊಡಲಿಕ್ಕೆ. ಸೊ ಅದಕ್ಕೆಲ್ಲನೂ ರಾಗಿ ತೊಳೆದು ಮೊಳಕೆ ಕಟ್ಟಿಸ್ತೈತೆ. ಮೊಳಕೆ ಕಟ್ಟಿಬಿಟ್ಟು ಪೌಡ್ರ್ ಮಾಡಿ ಮಡಿಕೊತೀವಿ ನಾವು. ಬೆಳಗ್ಗೆ ಹೊತ್ತು ಹಾಲ್ಗೆ ಹಾಕ್ಕೊಡೋಣ ಅಂತ ಹೇಳಿ ಅಲ್ಲಿ ಅಮ್ಮನೂ ಮಾಡ್ಕೊತಾಯಿತ್ತು. ಮನೆ ತವಿತ್ತಲ್ವ. ಸೊ ಇವತ್ತು ಹೆಂಗಿರು ರಜೆ ಇರುತ್ತೆ, ಇದನ್ನಾದರೂ ಮಾಡ್ಕೊಳೋಣ, ನೀವು ಇದು ಮಾಡ್ತಿದ್ದೀರಲ್ಲ ಅಂತ ಜಾಲ್ಸಾಗ್ತಾಯಿತ್ತು. ನಾರ್ಮಲಾಗಿ ನಾನು ಹೊರಗಡೆಯಿಂದ ಏನು ತಂದುಕೊಡಲ್ಲ, ಹಾಲ್ಗೆ ಹಾಕೊಂಡು ಕುಡಿಲಿಕ್ಕೆ ನಾವೇ ಮಾಡ್ಕೊತೀನಿ. ಸೊ ಬೆಟರು ಹೇಳ್ಬೇಕಂದ್ರೆ, ದಪ್ಪ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕಲ್ಲ. ಸೊ ಹಂಗಾಗಿ ಚಿನ್ಮಯ್ ನಾರ್ಮಲಾಗಿ ಹಾಲು ಕುಡಿಯಲ್ಲ. ಈ ಥರ ಎಲ್ಲ ಮಾಡಿಕೊಟ್ರೆ ಸ್ವಲ್ಪ ಕುಡಿತಾನೆ. ಅದಕ್ಕೋಸ್ಕರ ಆದರೂ ನಾವು ಮಾಡಿಕೊಡ್ತೀವಿ. ಹಂಗಾಗಿ ನಾನೊಂದು ಕೆಲಸ, ಅಮ್ಮ ಒಂದು ಕೆಲಸ, ಅವಳೊಂದು ಕೆಲಸ ಮಾಡ್ಕೊಂಡ್ವಿ. ಅಮ್ಮ ಮಕ್ಕಳು ನೋಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾಯಿದ್ದೆ. ಯಾಕಂದರೆ ಅಷ್ಟು ಇವು ತೀಟೆ ಇವು ಹೇಳ್ಬೇಕಂದ್ರೆ. ನಾನು ಇಲ್ಲಿ ಗಾಡಿ ಪಾತ್ರೆ ತೊಗೊಂಡು ಬಂದೆ. ರೇಖಾ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಳು. ಪ್ರೀವಿಯಸ್ ಡೇಸಲ್ಲಿ ಸ್ವಲ್ಪ ಮಳೆ ಬಂದಿತ್ತಲ್ವ. ಸೊ ಗಾಡಿ ಸ್ವಲ್ಪ ಊದ್ಕೊಂಡಂಗಾಗಿತ್ತು, ಬರ್ತಾ ಇರಲಿಲ್ಲ. ಸೊ ಅಪ್ಪನ ಕರೆದು ಹೆಲ್ಪ್ ತಗೊಂಡ್ವಿ. ಸ್ವಲ್ಪ ಗಾಡಿ ಹಿಂದಕ್ಕೆ ತಕ್ಕೊಡಪ್ಪ ಅಂತೇಳಿ. ಅದು ಅಲ್ಲದೆ ಅಪ್ಪನೂ ಸ್ವಲ್ಪ ಮುಂದೆ ನಿಲ್ಲಿಸ್ಬಿಟ್ಟಿತ್ತು. ಅಲ್ಲಿ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಪ್ರಾಬ್ಲಮ್ಮೇ ಅಲ್ಲಿ ಹೇಳ್ಬೇಕಂದ್ರೆ. ಅಪ್ಪ ಬಂದು ತಕ್ಕೊಡ್ತು. ನಾವು ಇಲ್ಲಿ ಊಟ ತಗೊಂಡು ಬಂದ್ವಿ. ಇವರೇನಂದರೆ ನಾಯಿಗಳೆಲ್ಲ ಸಾಕೊಂಡಿದ್ದಾರೆ ಆಯಿತಾ. ನಮ್ಮ ಗುಬ್ಬಿ ಅದು ತೋರಿಸ್ತೀನಿ ಬಾರಮ್ಮ ಅಂತಿದ್ದ. ನಾಯಿನ ಮರಿ ಹಾಕಿತ್ತು ಅಂತೇಳಿ ತೋರಿಸ್ತಾ ಇದ್ದ. ಅವನಿಗೆ ಪ್ರಾಣಿ ಪ್ರಿಯ ಹೇಳ್ಬೇಕಂದ್ರೆ. ಪ್ರಾಣಿ ಪಕ್ಷಿ ಅಂತೂ ಇರಲೇಬೇಕು ನಮ್ಮ ಗುಬ್ಬಿಗೆ, ಅದಿದ್ರೆ ಸಾಕು ಅವನಿಗೆ. ಅದು ನೋಡಿಕೊಂಡು ಅವ್ರದ್ದೇ ಇದು ನಾಯಿ. ಅಷ್ಟೊತ್ತಿಗೆ ಅವರು ನಾಷ್ಟ ಮಾಡೋಕ್ಕೆ ಬಂದರು. ಸೊ ಕಲಿಸ್ಕೊಡ್ತಾಯಿದ್ಲು. ಅವ್ರದ್ದೆಲ್ಲ ನಾಷ್ಟ ಆದಮೇಲೆ ನಾವು ತಿನ್ಕೊಂಡಿದ್ದಾಯಿತು.
ನಾವು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲಿ ಇನ್ನೇನು ಅಡುಗೆ ಮಾಡಿಟ್ಟಿದ್ವಿ ಅಲ್ವಾ, ಇದೇ ಅನ್ನ ಒಂದು ಮಾಡ್ಕೊಂಡು ಹೋಗ್ಬೇಕಾಯಿತು. ಅವಳು ಮಾಡ್ಕೊಂಡ್ರಾಯ್ತು ಅಂತೇಳಿ ಸುಮ್ಮನೆ ಬಂದಳು. ಚಿನ್ಮಗೆ ಲೈಟಾಗಿ ಕೆಮ್ಮಿತ್ತು ಆಯಿತಾ. ಸಿರಪ್ ಕುಡಿಯೋ ಅಂತಂದರೆ ಕುಡಿತಾ ಇರಲಿಲ್ಲ ಅವನು. ಅಮ್ಮನಿಗೆ ಸಿರಪ್ ಕುಡಿಯೋಲ್ಲ ಅಂತೇನೋ ಇದು ಮಾಡ್ತಿದ್ನಂತೆ. ಸೊ ಅದಕ್ಕೆ ನಾನೇ ಕುಡಿಸ್ತೀನಿ ಅಂತ ಹೇಳಿ ಬಂದೆ ಅವನಿಗೆ ಸಿರಪ್ ಕುಡ್ಸೋಣ ಅಂತ ಹೇಳಿ. ಅವನು ಏನು ಮಾಡ್ತಾನೆ ಅಂದರೆ ಸಿರಪ್ ಕುಡಿಯೋಲ್ಲ, ನೈಟೆಲ್ಲ ನಿದ್ದೆ ಮಾಡಿಲ್ಲ ಪಾಪ ಅವನು ಕೆಮ್ಮಿಗೆ. ಸೊ ನಾನಿಲ್ಲಿ ಜ್ಯೂಸನ್ನು ತೊಗೊಂಬಂದಿದ್ದೆ. ಇದು ಕೆಲವರಿಗೆ ಗೊತ್ತಿರುತ್ತೆ, ನನಗಿಷ್ಟ ಇದು. ಉಪ್ಪಾಕಿ ತಿಂತೀನಿ ನಾನು ಹೇಳ್ಬೇಕಂದ್ರೆ. ರಸ ಕುಡಿಯೋಕ್ಕಿಲ್ಲ, ಜ್ಯೂಸು ಮಾಡ್ತಾರೆ ಇದರಲ್ಲಿ, ಹುಳಿ ಹುಳಿಯಾಗಿರುತ್ತೆ ಹಣ್ಣು. ಸೊ ಇದನ್ನು 4 ತೊಗೊಂಬಂದಿದ್ದೆ. ನನಗಂತೂ ತುಂಬ ಇಷ್ಟ ಇದು. ಉಪ್ಪು ಹಾಕೊಂಡು ತುಂಬಾ ಹಣ್ಣಾಗ್ಬಿಟ್ಟಿತ್ತು ಹೇಳ್ಬೇಕಂದ್ರೆ. ಉಪ್ಪು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತಿನ್ನೋಣ ಅಂತಲೇ ಕಟ್ ಮಾಡಿದೆ. ಆಗ್ತಾ ಇರಲಿಲ್ಲ, ಸ್ವಲ್ಪ ಬೆಂಡು ಆಗಿತ್ತು ಅನಿಸುತ್ತೆ, ಹೊರಗಡೆ ಸಿಪ್ಪೆ ಅಷ್ಟೇ. ಹಣ್ಣು ತುಂಬಾ ಚೆನ್ನಾಗಿತ್ತು. ಉಪ್ಪಾಕಿ ಒಂದು 10 ನಿಮಿಷ ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ತಿನ್ಕೊಂಡು ಕುಂತಿದ್ವಿ. ತಿಂದು ಈ ಮಕ್ಕಳನ್ನಿಬ್ರು ಮಲಗಿಸ್ಬಿಟ್ಟೆ ಹೇಳ್ಬೇಕಂದ್ರೆ. ಚಿನ್ಮಯಿ ನೈಟ್ ನಿದ್ದೆ ಮಾಡಿರಲಿಲ್ಲ ಅಲ್ಲ, ಸೊ ಅವನಿಗೆ ಸಿರಪ್ ಹಾಕಿದ ತಕ್ಷಣ ಸ್ವಲ್ಪ ನಿದ್ದೆ ಬಂದುಬಿಡ್ತು. ಅವನನ್ನು ಮಲಗಿಸ್ಬಿಟ್ಟು ಇನ್ನು ನಮ್ಮ ಚಿಕ್ಕವನು ಮಲಗಿಸ್ಬಿಟ್ಟೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದೆ, ತೆಗೆದು ಒಣಗಾಕಿ ಒಣಗಿರೋನೆಲ್ಲ ಎತ್ತಿಟ್ಕೊಂಡೆ. ಸೊ ಮಳೆ ಬರೋ ಥರ ಇರೋದ್ರಿಂದ ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು. ಇನ್ನು ಒಣಗಾಕಿರೋವೆಲ್ಲ ಒದ್ದೆ ಆಗಿಬಿಡ್ತವೆ ಅಂತ ಹೇಳಿ ನಾನು ಮಲ್ಕೊಳಕ್ಕೆ ಹೋಗಲಿಲ್ಲ. ಬಟ್ಟೆನೇ ಕಾವಲು ಕಾಯ್ಕೊಂಡು ಕೂತ್ಕೊಬಿಟ್ಟೆ ಹೇಳ್ಬೇಕಂದ್ರೆ. ಇವರಿಬ್ಬರು ಮಲಗಿದ್ರೆ ಮನೆ ಎಷ್ಟು ಸೈಲೆಂಟಾಗಿರುತ್ತೆ ಗೊತ್ತಾ. ಸೊ ಇವಿ ಪಿನ್ ಡ್ರಾಪ್ ಸೈಲೆಂಟಾಗಿರುತ್ತೆ. ಎದ್ದಿದ್ರೆ ಡೆಡ್ ಆಪೋಸಿಟ್ಟು ಹೇಳಬೇಕಂದ್ರೆ. ಆಮೇಲೆ ನಮ್ಮ ಗುಬ್ಬಿನೂ ಎದ್ದ. ಅಪ್ಪ ಕಪ್ ತಗೊಂಬಂದಿತ್ತು, ಅದನ್ನು ಸೀಳಿ ಕೊಡ್ತಾಯಿತ್ತು ಇವನಿಗೆ. ನಮಗೂ ಇದೇ ಥರನೇ ಸೀಳು ಕೊಡ್ತಾಯಿತ್ತು. ಅಜ್ಜಿ ಇತ್ತು, ಅಜ್ಜಿ ಸೀಳು ಕೊಡ್ತಾಯಿತ್ತು. ಸೊ ಇವಾಗ ಮೊಮ್ಮಕ್ಕಳಿಗೆ ನಮ್ಮ ಅಪ್ಪ ಸೀಳು ಕೊಡ್ತಾಯಿತ್ತು. ಇವನಿಗೊಂದು ಬಟ್ಲಿಗೆ ಹಾಕಿ ಇಟ್ಟಿತ್ತು ತಿನ್ನಲಿ ಅಂತ ಹೇಳಿ. ಇವನು ಅದನ್ನು ತಿನ್ನೋಕ್ಕೆ ಇವನಿಗೆ ಸಂಕಟ ಹೇಳ್ಬೇಕಂದ್ರೆ. ಬೇಡ ಬೇಡ ಅಂತಿದ್ದ. ಅಷ್ಟೊಂದು ಚಿನ್ಮಯಿನೂ ಎದ್ದ. ಆಲ್ರೆಡಿ 5:30 ಆಗಿಬಿಟ್ಟಿತ್ತಲ್ವ. ಸೊ ಚಿನ್ಮಯಿ ಎದ್ದ. ಅವನಿಗೂ ಅಪ್ಪ ಅದೇ ಥರನೇ ಸೀಳ್ಬಿಟ್ಟು ಕೊಡ್ತಾಯಿತ್ತು. ಅವನು ತಿನ್ಕೊಂಡು ಈಚೆನೇ ಕೂತ್ಕೊಬಿಟ್ಟ. ಚಿನ್ಮಯಿ ಹೇಳ್ಬೇಕಂದ್ರೆ ಒಳಗೆ ಅಂಟಿಸ್ತಾ ಇತ್ತು ನೆಲ ಅಂತ ಅಂದೆ. ಸೊ ನಾನು ಈಚೆನೇ ಕೂತ್ಕೊಳ್ತೀನಿ ಅಂತ ಹೇಳಿ ಅವನು ಈಚೆನೇ ಕೂತ್ಕೊಂಡಿದ್ದ. ಅದು ಅಷ್ಟೊತ್ತಾಗಲೇ ಸೈಕಲ್ನ ರಿಪೇರಿ ಮಾಡಿಸಿ ಇನ್ನೂ ಒಂದು ದಿವಸ ಆಗಿತ್ತು ಅಷ್ಟೇನೆ. ರಿಪೇರಿ ಬ್ರೇಕ್ ಜಾಮ್ ಆದಂಗೆ ಆಗ್ಬಿಟ್ಟಿತ್ತು. ಒಂದು ಕಡೆ ಬ್ರೇಕ್ ಹಿಡ್ಕೊಂಡು ಚಪ್ಪಲಿ ಹಾಕೋ ಚಿನ್ಮಯ್. ನೋಡು ರೋಡಲ್ಲಿ ಬಿಟ್ಬಿಟ್ಟು ತುಳ್ಕೊಂಬರಂಗಿದೆ. ಸೈಕಲ್ ಬೇಕು ಅಂದರೆ ತುಳ್ಕೊಂಬ ಅನ್ಬೇಕು. ನಿಮ್ಮ ತಾತ ಹಂಗೆ ಮಾಡಿದ್ದು. ಎಣ್ಣೆ ಒಳ್ಳೆಯಲ್ಲಿ ಗಾಡಿ ಕೊಟ್ಬಿಟ್ಟು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಗಾಡಿ ಓಡಿಸ್ಕೊಂಬ ಅಂತು. ಹಂಗೆ ಅನ್ಬೇಕಣ್ಣ ನಿಂಗೆ. ಲಪ್ಪನೂ ಎಲ್ಲ ಅವನಿಗೆ ಸೈಕಲ್ ರಿಪೇರಿ ಮಾಡಿಕೊಟ್ಬಿಟ್ಟು ಹೊಲ್ತಕ್ಕೆ ಹೋಯ್ತೀನಿ ಅಂತ ಹೇಳ್ತು ಅಪ್ಪ. ಸೊ ಅಮ್ಮ ಹೊಲ್ತಕ್ಕೆ ಹೋಯ್ತು. ನಾನು ಇಲ್ಲಿ ನನ್ನ ಕೆಲಸಗಳಿರ್ತಾವಲ್ವ, ಸಂಜೆ ಕೆಲಸಗಳನ್ನೆಲ್ಲ ಮಾಡ್ಕೊಳೋಣ ಅಂತ ಬಂದೆ. ಅಡುಗೆ ಮಾಡಿದ್ದು ಯಾವುದು ಪಾತ್ರೆ ತೊಳೆದಿರಲಿಲ್ಲ. ಸೊ ಅವೆಲ್ಲ ತೊಳ್ಕೊಳೋಣ ಅಂತ ಹೇಳಿ ಎಲ್ಲ ಒಂದು ಡಬ್ಬಿಗೆ ತುಂಬ್ಕೊಳ್ತಾ ಇದ್ದೀನಿ ಆಯಿತಾ. ತುಂಬಾ ಪಾತ್ರೆ ಇತ್ತು ಹೇಳ್ಬೇಕಂದ್ರೆ, 2 ಡಬ್ಬ ಪಾತ್ರೆ ಇತ್ತು. ಸೊ ಅಷ್ಟು ಎಲ್ಲ ತೊಳೆಯೋ ಅಷ್ಟೊತ್ತಲ್ಲಿ ಸಾಕಾಗೋಯ್ತು ಹೇಳ್ಬೇಕಂದ್ರೆ. ನಾನಂತೂ ಒಂದು ಕಡೆಯಿಂದ ಪಾತ್ರೆ ತೊಗೊಳ್ತೀನಿ ಹೇಳ್ಬೇಕಂದ್ರೆ. ಸೊ ಅದೆಲ್ಲ ತೊಗೊಂಡು ಬತ್ಲಿಗೆ ಇಟ್ಕೊಬಿಟ್ಟೆ. ನಂಗೆ ಗೊತ್ತಿಲ್ಲ ಶಿಂಕಲ್ಲಿ ಆಗಲ್ಲ, ಅದು ಆಗದಿರೋದು ಕೆಲಸ ರಿಸ್ಕ್ ಬೇಡ ಅಂತೇಳಿ ಎಲ್ಲನೂ ನಾನು ಬತ್ಲಿಗೆ ಇಟ್ಕೊಂಡ್ಬಿಟ್ಟೆ. ಪಾತ್ರೆ ಎಲ್ಲ ಬತ್ಲಿಗೆ ಇಟ್ಬಿಟ್ಟು ಹೇಳಿದ್ನಲ್ಲ, ಕೌದಿ ಇದನ್ನೆಲ್ಲನೂ ಒಗ್ಯಕ್ಕೆ ಹಾಕಿದ್ದೆ. ಒಗ್ದಿದ್ದೆ ಕೂಡ.
ಸೊ ಅದೆಲ್ಲ ಮಡ್ಚಿಟ್ಟಿರಲಿಲ್ಲ ನಾನು. ಹೊಲ್ತಕ್ಕೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮಡ್ಚಿಟ್ಟಿರಲಿಲ್ಲ. ಇವಾಗೆಲ್ಲ ಮಡ್ಚಿಟ್ಕೊಂಬಿಡೋಣ ಅಂತ ಹೇಳಿ, ಇನ್ನೇನು ಮಕ್ಕಳು ಮಲ್ಕೊಂಡು ಬಿಡ್ತಾರಲ್ವ, ಸೊ ಹಾಸ್ಲಿಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಮಡ್ಚಿಟ್ಕೊಳ್ಳೋಣ ಅಂತ ಮಡ್ಚಿಟ್ಕೊಳ್ತಾ ಇದ್ದೆ. ಇದು ಮಂಚದ ಮೇಲೆ ಹಾಕಿರೋ ಬೆಡ್ಶೀಟೆಲ್ಲ ಚೇಂಜೇ ಮಾಡಿರಲಿಲ್ಲ ನಾನು. ಆಗಲೇ ಒಂದು ವಾರದ ಮೇಲಾಗಿತ್ತು ಅನಿಸುತ್ತೆ. ಅದೆಲ್ಲ ಚೇಂಜ್ ಮಾಡ್ಕೊಬೇಕಾಯ್ತು. ಚಿನ್ಮಯ್ದು ವೈಟ್ ಕ್ಲಾತ್ ಎಲ್ಲ ಒಗ್ದಾಕಿದ್ವಿ. ಸೊ ಅದೆಲ್ಲನೂ ಮಡಚಿ ಬೀರುಗೆ ಎತ್ತಿಟ್ಕೋಬೇಕಾಗಿತ್ತು. ಸೊ ಅದೊಂದು ಕೆಲಸ ಹಂಗೆ ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು ಹೇಳ್ಬೇಕಂದ್ರೆ. ಅದೆಲ್ಲನೂ ಮಾಡ್ಕೊತಾ ಇದ್ದೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಬಟ್ಟೆ ಬೇರೆ ಎಲ್ಲ ಒಗ್ದಿರ್ತೀವಲ್ವ, ಒಂದು ಸತಿ ಮಡ್ಚಿಟ್ಕೊಂಬಿಡೋಣ ಅಂದ್ಕೊತೀವಿ. ನನ್ನ ಕೈಲಂತೂ ಆಗೋಲ್ಲ. ಆವತ್ತಿಂದ ಅವತ್ತೇ ಮಾಡ್ಕೊಳಕ್ಕೆ ಎಷ್ಟೋ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ನಾನು ಟಯರ್ಡ್ ಆಗಿದ್ದಾಗೋ ಏನೋ ಒಂದಕ್ಕೆ ಆಗಿರಲ್ಲ. ನಮ್ಮಮ್ಮನೂ ಬೈತಾ ಇತ್ತು ಹೇಳ್ಬೇಕಂದ್ರೆ, ಇವೆಲ್ಲ ಅವಾಗಿಂದ ಅವಾಗಲೇ ಬಂದ್ಕೊಂಡು ಕೂತ್ಕೊಂಡಿರ್ತೀಯ ಅಂತೇಳಿ. ಹೆಂಗೋ ಬೈಕೊಂಡು ಏನೋ ಕ್ಲೀನ್ ಮಾಡ್ಕೊತಾ ಇದ್ದೆ ಹೇಳ್ಬೇಕಂದ್ರೆ. ಬೇರೆ ಆಪ್ಷನ್ ಇಲ್ಲ, ಕ್ಲೀನ್ ಮಾಡಲೇಬೇಕಾಗಿತ್ತು. ಸೊ ಎಷ್ಟು ದಿನ ಅಂತ, ಇವತ್ತು ನಾಳೆ ಅಂತ ಹೇಳಿ. ಸೊ ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಒಗ್ಗೆವೆಲ್ಲ ಇನ್ನೂ ಸುಮಾರು ಬಟ್ಟೆಗಳಿದ್ದ ಒಗ್ಗೆವು, ಅವೆಲ್ಲ ಒಗ್ಯಕ್ಕೆ ಹಾಕ್ಬಿಟ್ಟು ಈ ಬೆಡ್ಸ್ ಎಲ್ಲ ಕ್ಲೀನ್ ಮಾಡಬೇಕಾಯ್ತು, ಚೇಂಜ್ ಮಾಡಬೇಕಾಯ್ತು. ಸೊ ಅದೆಲ್ಲನೂ ಚೇಂಜ್ ಮಾಡ್ಕೊಂಡ್ಲು. ಅವಳು ಕೊಟ್ಟಿದ ತಕ್ಷಣ ಅವಳು ಚೇಂಜ್ ಮಾಡ್ಕೊಂಡ್ಳು. ಸ್ವಲ್ಪ ನನಗೂ ಕೆಲಸ ಕಮ್ಮಿ ಆಯಿತು. ನಾನು ಅಲ್ಲಿ ಬಿಟ್ಟು ಇಲ್ಲಿ ದೇವ್ರ ಮನೆ ಕಡೆಗೆ ಬಂದೆ. ಪೂಜೆ ಸಾಮಾನೆಲ್ಲ ಇತ್ತಲ್ಲ, ಅದೆಲ್ಲ ತೊಳೆಯೋಕೆ ಹಾಕೋಣ ಅಂತ ಹೇಳಿ. ಈ ಟೈಮಲ್ಲಿ ಅನಿಸುತ್ತೆ ಆಯಿತಾ, ಕ್ಲೀನಿಂಗ್ ಟೈಮಲ್ಲಿ ಎಷ್ಟು ದೇವ್ರ ಪೂಜೆ ಸಾಮಾನೆಲ್ಲ ಮಡಿಕೊಂಬಿಟ್ಟಿದ್ದೀವಿ ನಾವು ಅಂತ ಅನಿಸುತ್ತೆ ಹೇಳ್ಬೇಕಂದ್ರೆ. ಸೊ ಅಷ್ಟೂ ಒಂದು ಪೂರ್ತಿ ಇರುತ್ತೆ ಅಂದರೆ ನೀವೇ ಥಿಂಕ್ ಮಾಡಿ ಎಷ್ಟಿರ್ಬೋದು ಅಂತ ಹೇಳಿ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲ ಒಂದು ಕಡೆಗೆ ಇಟ್ಕೊಂಡೆ. ಯಾಕೆಂದರೆ ತೊಳಿಲಿಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹುಣ್ಸೆಹಣ್ಣ ನೆನೆಸಿಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಒಂದು ಕಡೆಗೆ ಇಟ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬಂದೆ. ನೋಡ್ತಿರ್ಬೋದು ಎಷ್ಟು ಪಾತ್ರೆ ತೊಳೆದಿದ್ದೀನಿ ಅಂತ ಹೇಳಿ. ಎಲ್ಲನೂ ಒಂದು ಕಡೆಯಿಂದೆಲ್ಲ ಜೋಡಿಸ್ಕೊಂಡ್ಬಿಟ್ಟೆ. 2 ನಿಮಿಷ ಲೇಟಾದರೂ ಪರವಾಗಿಲ್ಲ, ಜೋಡಿಸ್ಕೊಂಬಿಡೋಣ ಅಂತೇಳಿ ಜೋಡಿಸ್ಕೊಂಡು ದೇವ್ರ ಪೂಜೆ ಸಾಮಾನು ಎಲ್ಲನೂ ನೀರನ್ನು ನೆನೆಸೋಣ ಅಂತೇಳಿ ಬಂದಿದ್ದಾಯಿತು. ನಾನು ವಸ್ತ್ರನೂ ಅಷ್ಟೇ ವಾರಕ್ಕೊಂದು ಸತಿ ಅದಕ್ಕೇನು ಯೂಸ್ ಮಾಡ್ತೀನಲ್ವ, ಅದು ಶಿವಪೂಜೆ ಮಾಡೋ ಟೈಮಲ್ಲಿ ಅಷ್ಟೇ ನಾವು ಯೂಸ್ ಮಾಡೋದು. ಸೊ ಅದನ್ನು ವೀಕ್ಲಿ ಒನ್ಸು ತೊಳ್ಕೊಂಬಿಡ್ತೀನಿ ಹೇಳ್ಬೇಕಂದ್ರೆ. ಬರೀ ಎಲ್ಲ ಹಿತ್ತಾಳೆದೇ ಇಟ್ಕೊಂಡಿರ್ತೀವಲ್ವ, ಸೊ ಹುಣಸೆಹಣ್ಣು ಹಾಕಿ ತೊಳೆದ್ರೆ ಬೇಗನೆ ಹೋಗುತ್ತೆ. ಇಲ್ಲಿ ನೈಟ್ ಅಡುಗೆಗೆ ದೊಡ್ಡ ಪತ್ರದ ಚಟ್ನಿ ಮಾಡಿ ಮುದ್ದೆ ಮಾಡ್ಕೊಂಡಿದ್ವಿ ಹೇಳ್ಬೇಕಂದ್ರೆ. ಚಿನ್ಮಯ್ಗೂ ಕೆಮ್ಮು ಹೋಗಿರಲಿಲ್ಲ. ಕೆಮ್ಮಿಗೆ ತುಂಬ ಚೆನ್ನಾಗಿರುತ್ತೆ, ಗಂಟ್ಲು ಕಡಿತೈತೆ ಅಂತಿದ್ದ. ಸೊ ದೊಡ್ಡ ಪತ್ರದ ಚಟ್ನಿಲಿ ಮುದ್ದೆ ತಿನ್ಸೋಣ ಅಂತ ಹೇಳಿ ನಾವು ದೊಡ್ಡ ಪತ್ರದ ಚಟ್ನಿ ಮಾಡಿ ಮುದ್ದೆ ಮಾಡಿದ್ವಿ. ಚಿನ್ಮಯ್ಗೆ ಇಷ್ಟ ಆಯಿತು ಹೇಳ್ಬೇಕಂದ್ರೆ. ಅದು ಅವ್ನು ತಿಂದ ಹೇಳ್ಬೇಕಂದ್ರೆ. ನನಗೇನು ಹಠ ಮಾಡಲಿಲ್ಲ, ಬೇಡ ನನಗೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ರೆಸಿಪಿ ಶೂಟ್ ಮಾಡ್ಕೊತೀನಿ. ಇವತ್ತು ಕೆಲಸದಲ್ಲಿ ಬ್ಯುಸಿ ಆಗೋದ್ವಿ. ಅಮ್ಮ ಮಾಡಿತ್ತು ಅಡುಗೆನ. ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಮೇಲೆ ನಾನು ನೆಲ ಒರೆಸ್ಲಿಕ್ಕೆ ಬಂದೆ. ಯಾಕೆಂದರೆ ರೇಖಾ ದೇವ್ರ ಮನೆ ರೆಡಿ ಮಾಡ್ಕೊತೀನಿ ಅಂತ ಹೇಳಿದ್ಲು. ಕ್ಲೀನ್ ಮಾಡಿಕೊಟ್ರೆ ಅವಳು ಪೂಜೆ ರೂಮ್ ರೆಡಿ ಎಲ್ಲ ಮಾಡ್ಕೊತಾಳೆ. ನಾನು ಬೇಕಾದ್ರೆ ಬೆಳಗ್ಗೆಗೆ ಇನ್ನೊಂದು ಸತಿ ಒದ್ದೆ ಬಟ್ಟೆಲಿ ಒರೆಸ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಆಗುತ್ತಲ್ವ ಅಂತ ಹೇಳಿ ಆವಾಗ ಎಲ್ಲನೂ ನೆಲ ಒರೆಸ್ಕೊಡ್ತಾ ಇದ್ದೀನಿ. ನೆಲ ಕಬ್ಬೆಲ್ಲ ತಿಂದಿದ್ವು ಮಕ್ಕಳು ಆಯಿತಾ, ಅಂಟಿಸ್ತಾ ಇತ್ತು ಹೇಳ್ಬೇಕಂದ್ರೆ. ನನಗಂತೂ ಹೆಜ್ಜೆ ಇಕ್ಕಕ್ಕೆ ಹಿಂಸೆ ಆಗ್ತಾಯಿತ್ತು. ಸೊ ನಾನು ಒರೆಸ್ಕೊಡ್ತಿದ್ದಂಗೆ ಇವಳು ಇಲ್ಲಿ ದೇವ್ರ ಮನೆ ರೆಡಿ ಮಾಡ್ಕೊಂಡ್ಳು. ಅಷ್ಟೊತ್ತಿಗೆ ಚಿನ್ಮಯಿ ಸ್ನಾನ ಮಾಡ್ಕೊಂಬಂದ. ಊಟ ಮಾಡಿದ್ಮೇಲೆ ಸ್ನಾನ ಮಾಡಿಸ್ದೆ. ಯಾಕೋ ಕೆಮ್ತಾ ಇದ್ದ ಅಲ್ವಾ, ಸುಸ್ತಾಗುತ್ತೆ ಅವ್ನಿಗೂ ಅಂದ್ಬಿಟ್ಟು ಊಟ ಮಾಡಿಸಿದ ಮೇಲೆ ನಾನು ಅವನಿಗೆ ಸ್ನಾನ ಮಾಡಿಸ್ದೆ. ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಬೆಳಗಿಂದ ಏನಂದರೆ ಕೆಲಸ ಜಾಸ್ತಿ ಆಯಿತಾ, ಮನೇಲಿದ್ದಷ್ಟು ಕೆಲಸ ಜಾಸ್ತಿ ಹೇಳ್ಬೇಕಂದ್ರಲ್ವಾ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಆಯಿತು ಹೇಳ್ಬೇಕಂದ್ರೆ. ಇವಾಗಲೇ ಟೈಮು 10 o'clock ಆಗಿರ್ಬೋದು ಅನಿಸುತ್ತೆ. ಇವಾಗ ಸ್ನಾನ ಆಯಿತು. ಊಟ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ದಾಯಿತು. ಕಣ್ಣೆಲ್ಲ ಫುಲ್ ಕೆಂಪಾಗ್ಬಿಟ್ಟೈತೆ. ಸೊ ನಿದ್ದೆ ಅಲ್ವಾ.
ಏನಂದರೆ ಬೆಳಗಿಂದ ಲಾಕ್ ಫಸ್ಟಿಂದನೂ ಮುಖಾಮುಖಿ ಮಾತಾಡೋಕ್ಕಾಗಿರಲಿಲ್ಲ. ಸೊ ಎಂಡಿಂಗ್ ಆದ್ರೂ ಇದೇ ಥರ ಮುಗ್ಸೋಣ ಅಂತೇಳಿ ಫೇಸ್ ಟು ಫೇಸು ಮಾತಾಡೋಣ ಅಂತ ಬಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.